BOODDAY ಬಿಸ್ಕುಟ್. ಫುಲ್ ಕ್ರೇಜಿ ಲೈನಪ್ ಅನ್ಕೊಳ್ಳಿ ಇವತ್ತು ಮಾತ್ರ. These guys and Ankit. ಆಮೇಲೆ ಇದು ರೇಂಜ್ ಬಂದು ನೀವು ವಿತ್ ಪೆಡಲ್ ಮಾಡಿ ಹೋಗ್ತೀರಾ ಅಂದರೆ 40 ಕಿಲೋಮೀಟರ್ಸು. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ, ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ರಿಪಬ್ಲಿಕ್ ಡೇ, ಟೈಮು 6:40. ಮಸ್ತಾಗಿ ಲೈಟಿಂಗ್ಸ್ ಎಲ್ಲ ಹಾಕೋರ್ಗು ಇಲ್ಲಿ ದೊಂಬ್ಳೂರಲ್ಲಿ. ಏನೇ ಈವೆಂಟ್ಸ್ ಆಗಲಿ, ಎಸ್ಪೆಷಲಿ ಅದು ಬೆಂಗಳೂರಲ್ಲಿ, ಈ ದೊಂಬ್ಳೂರಲ್ಲಿ ಮಾತ್ರ ಲೈಟಿಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲು. ಲೈಟಿಂಗ್ಸು, ಡೆಕೋರೇಷನ್ನು, ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಪ್ರತಿಯೊಂದ್ರದ್ದು ಅಷ್ಟೇ. ಇನ್ನು ಕನ್ನಡ ರಾಜ್ಯೋತ್ಸವದಂತೂ ನೆಕ್ಸ್ಟ್ ಲೆವೆಲ್ ಮಾಡಿರ್ತಾರೆ ಇಲ್ಲಿ. ಓಕೆ, ಇವಾಗ ನಾವು ಸಂಟ್ ಜೋಸೆಫ್ ಹೈಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಅಶೋಕ್ ನಗರಲ್ಲಿದ್ದೀರ. ಅದಕ್ಕೆ ಒಂದು ಮೋಟರ್ ರೈಡ್ ಅನ್ನೋ ಒಂದು ಬೈಸಿಕಲ್ ಕಂಪ್ನಿ ಇನ್ವೈಟ್ ಮಾಡಿದರು ಇವತ್ತು. ಫಾರ್ ಫಸ್ಟ್ ಟೈಮು ಇಂಡಿಯಾದಲ್ಲೇ ಅದು ಈ ಎಲೆಕ್ಟ್ರಿಕ್ ಬೈಸಿಕಲ್ ರ್ಯಾಲಿ ಇರೋದು. ಸೊ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ರ್ಯಾಲಿ ಅನ್ನೋಕ್ಕಿಂತ ಒಂದು ರೈಡು, ಎಲೆಕ್ಟ್ರಿಕ್ ಬೈಸಿಕಲ್ ರೈಡ್ ಇರೋದು. 25 ಕಿಲೋಮೀಟರ್ ಏನೋ ರೈಡು. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಹರ್ಷ, ಆಮೇಲೆ ಮೋಹನ್ ಬ್ರೋ, ಆಮೇಲೆ XP ಎಲ್ಲ ಬರ್ತಾರೆ. ಸೊ ಮಸ್ತ್ ಇರುತ್ತೆ. ನಾನು ಯಾವತ್ತೂ ಎಲೆಕ್ಟ್ರಿಕ್ ಬೈಸಿಕಲ್ ಓಡಿಸಿಲ್ಲ ಇಲ್ಲಿವರೆಗೂ. ಸೊ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಅದ್ರ ಜೊತೆ ಏನೇನೋ ಗಿಫ್ಟ್ಗಳು ಇವೆಲ್ಲ ಅಂತ ಹೇಳವ್ರೆ, ಅದೇ ಖುಷಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗು. ನಾನು ಸಂಟ್ ಜೋಸೆಫ್ ಹೈಸ್ಕೂಲ್ ಹತ್ರ ಅಂದ್ಕೊಂಡಿದ್ದೆ, ಅಶೋಕ್ ನಗರ, ಬಟ್ ಅದು ಕಂಠೀರವ ಸ್ಟೇಡಿಯಂ ಹತ್ರ ಅಂತ. ನಮ್ಮ ಮೋಹನ್ ಬ್ರೋ ಬಂದಿದ್ದರು. ಸೊ ಅವ್ರು ಬಂದು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈವನ್ ಹೀ ಈಸ್ ಆಲ್ಸೋ ಬಿಟ್ ಕನ್ಫ್ಯೂಸ್ಡ್ ಬ್ರೋ. ಅಯ್ಯೋ ಸೈಕು. ಬಂದು ಹೆಲ್ಮೆಟ್ ಎಲ್ಲ ಪ್ಲೇಸ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಬ್ರೋ ಅಲ್ಲ ಓಕೆ, ಇಲ್ಲಿ XP ಮ್ಯೂಸಿಕ್ ಚೆನ್ನಾಗಿದೆ. ರೀಲ್ಸ್ ಇಲ್ಲಿ ಮೋಹನ್ ಬ್ರೋ. ಸೊ ಸ್ಟ್ರೈಟ್ ಏನು ಎಕ್ಸಸೈಸ್ ಮಾಡ್ತಿದ್ದಾರೆ ಬ್ರೋ. ಆಲ್ರೆಡಿ ಎಲ್ಲ ವೈಟ್ ಹಾಕಿದ್ದಾರೆ ಅವರೇ ಬ್ರೋ. ಅಯ್ಯೋ, ಅವರೇ ಜರ್ಸಿ ಇದೆ, ಖುಷಿ ಆಗ್ತಿದೆ ಅಟ್ಲೀಸ್ಟ್ ಇವಾಗ ಜರ್ಸಿಸ್ಕೊಳ್ಳೋದು. ನೀವೆಲ್ಲ ಹೇಳಿದ್ರೆ ನಂಬಲ್ಲ, ನಾನು ಹೇಳಿದ್ರೆ ಎಲ್ಲರೂ ನಂಬ್ತಾರೆ. ನಾನು ಹೇಳಿದ್ರೆ ಪಕ್ಕ ನಂಬ್ತಾರೆ ಇರೋ ಇನ್ಫ್ಲೂಯೆನ್ಸರ್ಸು. ಸೊ ಬಂದು ಸ್ವಲ್ಪ ರಿಫ್ರೆಶ್ಮೆಂಟ್ಸ್ ಎಲ್ಲ ತೊಗೊಂಡು ಇವಾಗ ನಾವು ರೈಟ್ ಸೆಟ್ ಮಾಡ್ತಾ ಇದ್ದೀವಿ. ಇವಾಗ ಬೈಸಿಕಲ್ ತೊಗೊಂಡು ಹೋಗೋದು. ಸೊ ಡ್ಯೂಡು ನಾನು ಲಾಗ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸಾಕ್ಷಿ, XP, ಹರ್ಷ, ಮೋಹನ್ ಬ್ರೋ, ಆ್ಯಂಡ್ ವಿ ಆರ್ ಅ ನ್ಯೂ ಫ್ರೆಂಡು ನ್ಯಾನ್ಸಿ. ಸೊ ಇನ್ನೂ ಅಲ್ಲಿ ಸುಮಾರು ಜನ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಫುಡ್ ಬ್ಲಾಗರ್ಸು ಎಲ್ಲ ಬಂದಿದ್ದಾರೆ. ಜಸ್ಟ್ ವೇಟಿಂಗ್ ಫಾರ್ ಈವೆಂಟ್. ಮೋರ್ ಪ್ರೋಟೀನ್ ವಿ ಕ್ಯಾನ್ ಟೇಕ್. ಬನಾನಾ, ಬಾಳೆಹಣ್ಣು. ಬಾಳೆಹಣ್ಣು ಹೇಳು ಒಂದೇ. BOODDAY ಬಿಸ್ಕುಟ್. ನೋಡ್ರಿ, XP ಚಾನಲ್ ಹೋಗಿ ಚೆಕ್ಔಟ್ ಮಾಡಿರಿ, ಅದ್ರಲ್ಲಿ ಲಾಗ್ ಮಾಡಿದ್ವಿ ನಾವು. ಅದೇ ನೀವು ಡಸ್ಟ್ಬಿನ್ ಮುಂದೆ ಬಂದು ಲಾಗ್ ಮಾಡ್ತಿದ್ದೀರಾ. ಇದು UB ಸಿಟಿ ಪಕ್ಕದಲ್ಲೇ ಇರೋದು. ಬೈಸಿಕಲ್ ಕಲೆಕ್ಟ್ ಮಾಡಾಯಿತು. ಇವಾಗ ಹೋಗ್ತಾ ಇದ್ದೀವಿ ರೈಡು. ನಮ್ಮ ಮೋಹನ್ ಜಣ್ಣ ಅವ್ರು ಇಲ್ಲೇ ಮುಂದೆ ಬಂದರು ನೋಡ್ರಿ. ಸೊ ಇವ್ರಿಗೆ ಸಿಕ್ಕಿರೋದು ಬ್ರೋ. ನಿಮ್ದು ಯಾವುದು ಬೈಸಿಕಲ್ ವೇರಿಯಂಟು? ಯಾವುದು ವೇರಿಯಂಟು? EMX. ನಂದು X1. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೊರಗಡೆ ಕಾಯ್ತಿದ್ದಾರೆ ನಮ್ಮ ಬಾಯ್ಸು. ಮೌಂಟ್ ಬೇರೆ ತದಿಲ್ಲ, ಅದೇ ಪ್ರಾಬ್ಲಮ್ಮು. ಎವ್ರಿಥಿಂಗ್ ಓಕೆ. ಓಕೆ, ಮೇನ್ ರೋಡ್ ಬಂದ್ವಿ. ಸೊ ಒನ್ ಬ್ರೋ, ಯು ಬ್ಯೂಟಿ ಹೆಂಗಿದೆ? ಚೆನ್ನಾಗಿದೆ. ಬ್ಯಾಟ್ರಿ ಎಷ್ಟಿದೆ ಗೊತ್ತಿಲ್ಲ, ನಂದು ಎಷ್ಟಿದೆ ಗೊತ್ತಿಲ್ಲ. ಆಮೇಲೆ ಬೇಕಿದ್ರೆ ಫೋನ್ ಮಾಡಿ ಎಷ್ಟಿಂಗೆ ನೋಡೋಣ. ಸೊ ಇದ್ರ ಫೀಚರ್ಸು ಅಂದಾಗ ಹೋಗ್ಬೇಕು, ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಫಸ್ಟು ಒಂದು ಸ್ವಲ್ಪ ಓಡಿಸೋಣ ಬನ್ನಿ. ನೋಡ್ರಿ, ಅಲ್ಲಿ ಸ್ವಲ್ಪ ಪೆಡಲ್ಲು, ಸ್ವಲ್ಪ ಇದು. ಓಯ್ 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 ಓಯ್, ಸೀರಿಯಸ್ಲಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಈ ಬೈಕ್ ಪ್ರೈಸ್ ಬಂದು ನಿಮಗೆ 25,000 ಅಂದರೆ ಈ ಬೈಸಿಕಲ್ ಪ್ರೈಸು. ಸೊ ಇದು ಚಾರ್ಜ್ ಆಗೋದಕ್ಕೆ ನಿಮಗೆ ಫುಲ್ಲು ಒಂದು 3 hours ತಗೊಳುತ್ತೆ.
ಆಮೇಲೆ ಇದು ರೇಂಜ್ ಬಂದು ನೀವು ವಿತ್ ಪೆಡಲ್ ಮಾಡಿ ಹೋಗ್ತೀರಾ ಅಂದರೆ 40 ಕಿಲೋಮೀಟರ್ಸು. ಜಸ್ಟ್ ಈ ಎಲೆಕ್ಟ್ರಿಕ್ ಇದರ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಇದು ರೇಂಜ್ ಬಂದು 30. ಮೋಟರ್ ಲಾಕ್ ಮಾಡ್ಕೊಂಡಿದ್ದಾರೆ, ಸೈಕಲಿಗೆ ಬಂದಿದ್ದೀವಿ ನಾವು ನೋಡಿ ಹೆಂಗೆ ಸೈಕ್ ಗುರಿ ಇವತ್ತು ನಾನು ಹೊಡೆಯಲ್ಲಪ್ಪ ಎಲೆಕ್ಟ್ರಿಕ್ ಸೈಕಲ್. ಈ ಥರ ಎಲೆಕ್ಟ್ರಿಕ್ ಬೈಸಿಕಲ್ ಅದ ಇನ್ನೊಂದು ಅಂದರೆ ನಿಮಗೆ ಯಾವಾಗ ಸುಸ್ತಾಗುತ್ತೆ ಅವಾಗ ಆರಾಮ್ಸೆ ಏನಂತಾರೆ ಅದಕ್ಕೆ ಚಾರ್ಜ್ ಕೊಡ್ಕೊಂಡು ಹೋಗ್ಬೋದು. ಸೊ ಜಾಸ್ತಿ ಫೀಲ್ ಆಗಲ್ಲ, ಸುಸ್ತಾಗಲ್ಲ. ಇವಾಗ ಟುವರ್ಡ್ಸ್ UB ಸಿಟಿ ಹೇಳ್ಬೇಕು ಅಂದರೆ 25 ಕಿಲೋಮೀಟರ್ ರೈಡ್ ಇದ್ದು. ಬಟ್ ಫಸ್ಟ್ ಬ್ಯಾಚಿಗೆ ನಾವು ಜಾಯ್ನ್ ಆಗೋಕ್ಕಾಗಲ್ಲ ಪ್ರಾಪರಾಗಿ. ಸೊ ನಾವು ಒಂದು 10-15 ಕಿಲೋಮೀಟರ್ಸ್ ರೈಡ್ ಮಾಡ್ತಾ ಇದ್ದೀವಿ. ಬಟ್ ಈವೆಂಟ್ ಸ್ಟಾರ್ಟ್ ಆಗೋಡೆ ನಾವು ಮತ್ತೆ ರೈಡ್ ಕಂಪ್ಲೀಟ್ ಮಾಡಿ ಹೋಗ್ತೀವಿ. ಇದು ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸಿಗೋಸ್ಕರ ಅಷ್ಟೇ. ನೋ ಅದರ್ ಪರ್ಪಸಸ್. ನಮ್ಮ ಮೋಹನ್ ಬರೋ ಪೆಡಲ್ ಮಾಡ್ತಾಯಿದ್ದಾರೆ. ನಾನು ಜಾಸ್ತಿ ಪೆಡಲ್ ಮಾಡ್ತಾಯಿಲ್ಲ, ಎಲೆಕ್ಟ್ರಿಕ್ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಪೆಡಲ್ ಮಾಡ್ಬೋದು. ಆನ್ ದ ಗೋ ನೀವು ಪೆಡಲ್ ಮಾಡ್ಕೊಂಡು ಹೋದರೆ ಇನ್ನೂ ರೇಂಜ್ ಜಾಸ್ತಿ ಆಗುತ್ತೆ. ಹೇಳ್ಬೇಕು ಅಂದರೆ ಇದು ಬೇಸ್ ವೇರಿಯಂಟು. ಇನ್ನೂ ಇದ್ರಾದ್ಮೇಲೆ ನಿಮಗೆ ಒಂದು 3-4 ಮಾಡಲ್ಸ್ ಇದೆ. X1 ಇದೆ, X2 ಇದೆ. ಆಮೇಲೆ ಇದು ಬ್ರೋ ಇದು ಎಂಥ ಇದು BMS ಇದು EMX. ಇದು EMX ಇದೆ. ಸೊ ಸುಮಾರು ವೇರಿಯಂಟ್ಗಳಿದ್ದಾವೆ. ಸೊ ಫಾರ್ ಬಸ್ತಿದೆ, ಒಂಥರ ಚೆನ್ನಾಗಿದ್ದಾರೋ ಇದೊಂದು. ಫೈನಲಿ ಗ್ರೂಪಿಗೆ ಜಾಯ್ನ್ ಆದ್ವಿ. ಅಲ್ಲಿ ಮುಂದೆ ಹೋಗ್ತಿದೆ ಗ್ರೂಪು. ಸೊ ಇಲ್ಲಿ ಬೈಸಿಕಲ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ. ಇದು ಯಾವುದು ಬ್ರೋ? ಇದು ಡೂಡಲ್ ಅಂತ ಬ್ರೋ. ಇದು ಡೂಡಲ್. ಓಕೆ, ಏನು ಗೊತ್ತಿಲ್ಲ ಇದು EMX. ಇದು EMX. ಇದು ಡೂಡಲ್ಲು. ಇಲ್ಲಿ ನೋಡ್ರಿ, ಡೂಡಲ್ ಸ್ವಲ್ಪ ಸಖತ್ ವೆಯ್ಟ್ ಕ್ಯಾರಿ ಮಾಡೋದು. ಹಿಂದೆ ಕ್ಯಾರಿಯರ್ ಎಲ್ಲ ಇದೆ. ಕ್ಯಾರಿ ಮಾಡುತ್ತೆ. ಆದ್ರೆ ಹಿಂದ್ಗಡೆ ಒಬ್ರು ಕುತ್ಕೊಂಡು ಹಿಂದೆ ಇವ್ರು ಕೂತ್ಕೋಬೋದು. ಒಳ್ಳೆ ಬೆಂಗಳೂರಲ್ಲಿ ಒಳ್ಳೆ ರೈಡ್ ಮಾಡೋಕ್ಕೆ ಒಳ್ಳೆ ಮಸ್ತ್ ಇದೆ. ಇದು EMX. ಸೊ ಟ್ರಾಫಿಕಲ್ಲಿ ಆರಾಮಾಗಿ ರೈಡ್ ಮಾಡೋದು. ಸ್ವಲ್ಪ ಪೆಡಲ್ ಮಾಡಿ ಸ್ವಲ್ಪ ಸುಸ್ತಾಗಿದೆ ಇವಾಗ ಸೋಫಾರ್. ಓಯ್ ಎಕ್ಸ್ಪಿಗಲ್, ಹೌ ಆರ್ ಯು? ಹೌ ಇಸ್ ದ ರೈಡಿಂಗ್ ಸೋಫಾರ್? ಫೈಂಡ್ ಅದ ಎಂಜಾಯ್. ಇಲ್ಲಿ ಲೆಫ್ಟ್ ರೈಟಾ? ಓಕೆ, ಒಂದು 5 ಕಿಲೋಮೀಟ್ರ್ ಓಡಿಸಿದ್ವಿ. ಫುಲ್ ಹೆವಿ ಆಫ್ ರೋಡ್ ಟೆಸ್ಟು, ರೋಡಿಂಗ್ ಟೆಸ್ಟು ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇಲ್ಲಿ ಸ್ವಲ್ಪ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇತ್ತು. ಸೊ ಈ ಬೈಕ್ ಸಿಕ್ಕಲ್ಲಿ ನೋಡಿ ಅವರು ಸ್ವಲ್ಪ ನೋಡೋಕೆ ಸಕ್ಕತ್ತಾಗಿದೆ ಅಂತ ಇಸ್ಕೊಂಡ್ರು ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ. ಸೊ ಇಲ್ಲಿದೆ ನೋಡಿ ಲೈನಪ್ಪು, ಫುಲ್ ಕ್ರೇಜಿ ಲೈನಪ್ ಅಂದ್ಕೊಳ್ಳಿ ಇವತ್ತು ಮಾತ್ರ. ನೀವು ನಾರ್ಮಲಾಗಿ ಬೈಕ್ಸ್ ಲೈನಪ್ ನೋಡಿರ್ತೀರಾ, ಅಂದರೆ ಲೈಕ್ ಇವಾಗ ಹಿಂಗಡೆ ಹೋಗ್ತಿದ್ದೀರಾ ಆ ಥರ ಬೈಕ್ಸ್ ಲೈನಪ್ಪು. ಬಟ್ ಇವಾಗ ನೋಡ್ತಿರೋದು ಒಂದು ಬೈಸಿಕಲ್ ಲೈನಪ್ಪು ಇದೆ. ಫಸ್ಟ್ ಟೈಮ್ ಈ ಥರ ಲೈನಪ್ ತೋರಿಸ್ತಿರೋದು. ನಾವು ನಾರ್ಮಲಾಗಿ ಈ ಥರ ರೈಡ್ ಸಖತ್ ರೇರ್ ಮಾಡೋದು. ವಾಟ್ ಎನಿಥಿಂಗ್ ಯು ವಾಂಟ್ ಟು ಸೇ? It was nice going with so many people, met these guys and Ankit, super videographer, pro YouTuber, subscribe ಮಾಡಿ. How was the cycle? Yeah, cycle was good. It was good, no? Good. Yeah, we tested like next level. Yeah, we tested and it was really nice. We came almost, I think till now 5 kilometers. 5 to 10. 5 to 10. So yeah, it was really good. ಓಕೆ, ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟರ್ಸ್ ಇದೆ. ಇವಾಗ UB ಸಿಟಿಲಿ ಇದ್ದೀವಿ. ಇದು ಮುಗಿಸ್ಕೊಂಡು ರೈಡು ನೆಕ್ಸ್ಟ್ ಈವೆಂಟ್ ಇದೆ. ಈವೆಂಟಿಗೆ ಹೋಗಬೇಕು. ಅಲ್ಲೇನೋ ಸ್ವಲ್ಪ ಆ್ಯಂಪರ್ಸ್ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಇದೆ. ಓಕೆ, ನೀನು ಬಾ, ಪರವಾಗಿಲ್ಲ, ಚೆನ್ನಾಗಿ ಬರ್ತದೆ. ನಂಗೆ ಕಂಟೆಂಟ್ ಸಿಕ್ತು. ಈವೆಂಟ್ ಮುಗೀತು. ಇವಾಗ ಟುವರ್ಡ್ಸ್ ಏರ್ಲೈನ್ಸ್ ಹೋಟೆಲ್ ಅಥವಾ ಮನೆಗೆ ಗೊತ್ತಿಲ್ಲ, ಮತ್ತೆ ಏರ್ಲೈನ್ಸ್ ಹೋಟ್ಲಿಗೆ ಹೋಗುವಂತವನೇ. ಅವ್ನು ಯಾವಾಗಲೂ ಸಲ ವೀಕೆಂಡ್ಸಲ್ಲಿ ಏರ್ಲೈನ್ಸ್ ಅಂತ ಹೇಳ್ತಾನೆ ಇರ್ತಾನೆ. ನಾವು ಬೇಡ ಅಂದ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಸುಮಾರು ಸಲ ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಇವಾಗ ಓವರಾಲ್ ಎಲ್ಲ ಪ್ರಾಪರಾಗಿ ಶೂಟ್ ಎಲ್ಲ ಮಾಡಿದ್ವಿ. ಈವನ್ ರೀಲ್ಸ್ ಮಾಡಿದ್ದೀವಿ. ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸೈಕಲ್ ವೀಲ್ ಸ್ವಲ್ಪ ಎತ್ತಾ ಇದ್ದೆ. ಒಂದು 2-3 ಸಲ ಎತ್ತಿದ್ದೆ. ಬಟ್ ಲಾಸ್ಟ್ ಟೈಮ್ ಓವರ್ ಸ್ಲಿಪ್ ಆಗಿಬಿಡ್ತು. ಶೇರ್ಸ್ ಹಾಕಿದ್ನಲ್ಲ, ಕರೆಕ್ಟಾಗಿ ಕಾಣಿಸ್ಲಿಲ್ಲ, ಹಂಗೆ ಬಿದ್ದುಬಿಟ್ಟೆ. ಇವೆಲ್ಲ ಓಕೆ, ಕಾಮನ್ನು. ಸೊ ಇನ್ನೇನು ಈ ವ್ಲಾಗ್ ಎಂಡ್ ಮಾಡೋಣ. ಈ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಏನಾದರೂ ವೀಕೆಂಡ್ ರೈಡಲ್ಲಿ ಇಲ್ಲ ಎಲ್ಲಿಯಾದರೂ ನಾವು ಪ್ಲೇಸಿಗೆ ಹೋದರೆ ಅದ್ರಲ್ಲಿ ಸಿಗ್ತೀವಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಬಾನ್ ಮಿಸ್ಟ್ ಬೇಕರ್ ಅಂತ ಇಡಿ. ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು. ಇದರ ವ್ಲಾಗ್ ನಮ್ಮ ಮೋಹನ್ ಜೈನ ಮಾಡಿದ್ದಾರೆ. ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇವ್ರನ್ನ ಫಾಲೋ ಮಾಡಿ. Travel fit ನ್ಯಾನ್ಸಿ ಅವರು ಫುಲ್ಲು ಇನ್ಸ್ಟಾದಲ್ಲಿ ಲೈಕ್ ಫುಡ್ ರೀಲ್ಸ್ ಅಲ್ಲ, ಫುಡ್ ಪ್ಲೇಸಸ್, ಓವರ್ ಆಲ್ ಟ್ರಾವೆಲ್ ಪ್ಯಾಕೇಜ್
ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್. ಸಿಗ್ತಾ ಇದ್ದೀನಿ